ಚಿಂತನ ಮಾಡಿದಾಗ ಭಗವದ್ಭಕ್ತಿಯು ಎರಡೂ ಬೇಕೆ. ಮನುಷ್ಯಗೆ ತನ್ನ ಜ್ಞಾನ ಶಕ್ತಿ ಗಟ್ಟಿ ಮಾಡಲಿಕ್ಕೆ ವಿಮರ್ಶೆ ಆಗಬೇಕು, ನಮ್ಮ ಮನಃಶಕ್ತಿಯನ್ನು ಗಟ್ಟಿ ಮಾಡಲಿಕ್ಕೆ ಭಗವದ್ಭಕ್ತಿ ಇದನ್ನು ನಾನು ಇದರೊಳಗೆ ಮುಖ್ಯವಾಗಿ ಇನ್ನೂ ಒಂದು ಎರಡು ಸದ್ಯಕ್ಕೆ ಮುಂಜಾನೆ ಒಂದು 2 ತಾಸು ಸಿಕ್ತು. ಅವಕ್ಕೆ ಶಕ್ತಿಯಾದ ಪಾಲನೆ ಮಾಡಲಿಕ್ಕೆ ಪ್ರಣವಿದ್ದೇನು ಕಥಾಭಾಗಗಳನ್ನು ಮುಖ್ಯ ಭಾಗವನ್ನು ಹೇಳ್ತೇನೆ. ಎಲ್ಲ ಸಮಗ್ರ ರಾಮಾಯಣ ಕೇಳಬೇಕಾದ್ರೆ ನಮ್ಮಕ್ಕೆಲ್ಲ ಅಯೋಧ್ಯೆ ಆಯ್ತು. ನಮ್ಮೆಲ್ಲರೂ ವಾನಪ್ರಸ್ಥಾಶ್ರಮ ತಗೋರಿ ಇಲ್ಲೇ ಒಂದು ವರ್ಷದಷ್ಟೇ ಹೇಳೋದು ಏನು ತಪ್ಪಿಲ್ಲ. ತಪ್ಪದಿಷ್ಟೇ ಈ ರಾಮಾಯಣದ ಮೂಲ ಯಾವುದು ಅಲ್ಲಿ ವಾಲ್ಮೀಕಿ ಮಾಡಿದ ಅಷ್ಟೇ ಅಲ್ಲ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪೌಷಂ ಮಹಾಪಾತಕನಾಶನಂ ಅಂತಿಮಂ ಹೇಳ್ತೇವೆ. ಶತಕೋಟಿ ರಾಮಾಯಣ ಅಂತ ಚತುರ್ಮುಖ ದೇವರಿಗೆ ಹೈಗ್ರೀವದೇವರು ಹೇಳಿರ್ತಕ್ಕಂಥ ಮೂಲ ರಾಮಾಯಣ ಎಷ್ಟು 100 ಕೋಟಿ ಅದರ ಶ್ಲೋಕವನ್ನು 100 ಕೋಟಿ ಶತಕೋಟಿ ರಾಮಾಯಣ ಅಂಥ ವಿಸ್ತೃತವಾಗಿರ್ತಕ್ಕಂಥ ರಾಮಾಯಣವನ್ನು ಬ್ರಹ್ಮದೇವರು ಭಗವಂತನ ಮುಖದಲ್ಲಿ ಕೇಳಿರ್ತಕ್ಕಂಥ ರಾಮಾಯಣ ಮೂಲ ರಾಮಾಯಣ ಅಂತಾರೆ. ಆ ಮೂಲ ರಾಮಾಯಣವನ್ನು ಆ ಬ್ರಹ್ಮದೇವರ ಅವರಾಗಿರ್ತಕ್ಕಂಥ ಸಾಕ್ಷಾತ್ ವಾಯುದೇವರೇ ಮಧ್ವಾಚಾರ್ಯರಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ಒಂದು 6 ಅಧ್ಯಾಯಗಳಲ್ಲಿ ಆ ಮೂಲ ರಾಮಾಯಣ ಸಂಗ್ರಹ ಮಾಡಿ ಹೇಳಿದ್ದಾರೆ. ನಾವು ಮಹಾಭಾರತ ತಾತ್ಪರ್ಯ ಪಾಠವನ್ನು ಒಬ್ಬ ವೇಳೆ ಗೊತ್ತಾಗ್ತದೆ. 4, 5, 6, 7, 8, 9 ಈ 6 ಅಧ್ಯಾಯಗಳಲ್ಲಿ ಶ್ರೀಮದಾಚಾರ್ಯರು ಮೂಲ ರಾಮಾಯಣವನ್ನು ಸಂಗ್ರಹ ಮಾಡಿ ಹೇಳಿದ್ದಾರೆ. ಇನ್ನು ವಾಲ್ಮೀಕಿ ಬ್ರಹ್ಮದೇವರ ವಿಶೇಷ ಅನುಗ್ರಹದಿಂದ ಆಜ್ಞೆಯಿಂದ ವಾಲ್ಮೀಕಿ ರಾಮಾಯಣವನ್ನು ಮಾಡಿದರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ. ಆಗ ನಾವು ನಿರ್ಣಯವನ್ನೂ ಕೇಳಬೇಕು. ರಾಮನ ಭವ್ಯವಾಗಿರ್ತಕ್ಕಂಥ ವರ್ಣನಾತ್ಮಕ ಕಥೆಗಳನ್ನೂ ಕೇಳಬೇಕು. ಯಾರೋ ಅಯೋಧ್ಯ ನೋಡಿ ಎಂತಹ ಮೈ ರೋಮಾಂಚ ಆಗ್ತದೆ. ಮತ್ತು ಯಾವ ಭೂಮಿಯಲ್ಲಿ ರಾಮ ಜನಿಸಿದ ಅಂತಂದ್ರೊಟ್ಟಿಗೆ ಓಡಾಡಿದ ಇಲ್ಲೆಲ್ಲವೂ ಸಾಕಷ್ಟು ಎಲ್ಲ ಕಡೆಗೂ ರಾಮ ಓಡಾಡಿದ್ದಾನೆ. ರಾಮನು ಹುಟ್ಟಿದ ಓಡಾಡಿದ ಜಾಗದಲ್ಲಿ ನಾವು ರಾಮಾಯಣ ಹೇಳ್ಕೊತೀವಿ ಅಂದರೆ ಎಂಥ ಭಾಗ್ಯ ಹೇಳ್ತೀವಿ. ಜೀವನದೊಳಗೆ ಸಿಗೋದೇ ಭಾಳ ಕಷ್ಟ ಇದೆ. ನಿಮ್ಮೆಲ್ಲರಿಗೂ ಸಿಕ್ಕಿದೆ. ನಾವೆಲ್ಲರೂ ಮೇಲೆ ಆದಷ್ಟು ಆ ರಾಮ ಕಥೆಯನ್ನು ಕೇಳೋಣಂತೆ. ರಾಮಕಥಾ ಅದು ನಮ್ಮ ಎಲ್ಲರ ಪಾಪ ನಾಶ ಮಾಡೋದು.